ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲೈವಾಸ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾವುದೇ ತರ ಸ್ಟ್ರಾಟಜಿಗಳು ಪ್ಲಾನ್ಗಳು ಏನಿಲ್ಲ ಮಗ. ಬೆಂಗಳೂರು ಬುಲ್ಸ್ ಅಲ್ಲಿ ಈಗ ಆಲ್ರೆಡಿ ನೆಕ್ಸ್ಟ್ ಲೆವೆಲ್ ವೈಬ್ ಇದೆ. ಆ ಒಂದು ಪಾಸಿಟಿವ್ ವೈಬಿಂದ ನುಗ್ಗು ಹೊಡೆದಕ್ಕೆ ಹೆಚ್ಚದ ಅಷ್ಟೇ ತಮಿಳ್ ತಲೈವಾಸ್ ಅವ್ರನ್ನ ಇವತ್ತಿನ ಮ್ಯಾಚಲ್ಲಿ. ತಮಿಳ್ ತಲೈವಾಸ್ ಅವರು ಈ ಒಂದು ಸೀಸನ್ 4 ಮ್ಯಾಚಸ್ನ ಆಡಿದ್ದಾರೆ, 4ಅಲ್ಲಿ 2 ಗೆದ್ದಿದ್ದಾರೆ. ಲಾಸ್ಟ್ ಮ್ಯಾಚು ಚೆನ್ನಾಗಿ ಡಾಮಿನೇಟ್ ಮಾಡಿದ್ದಾರೆ ಬೇರೆ ಟೀಮಲ್ಲಿ, ಬೆಂಗಾಲ್ ವಾರಿಯರ್ಸ್ ಅನ್ಸುತ್ತೆ. ಅವ್ರ ಮೇಲೆ ಸಕ್ಕತ್ತಾಗಿ 46 ಪಾಯಿಂಟ್ನ ತೊಗೊಂಡಿದ್ದಾರೆ ಮಗ. ಆದರೂ 2 ಮ್ಯಾಚು ಸೋತಿದ್ದಾರೆ. ಫಸ್ಟ್ ಮ್ಯಾಚ್ ಗೆದ್ದರು, ಅದ್ಮೇಲೆ 2 ಮ್ಯಾಚ್ನ ಸೋತರು. ಲಾಸ್ಟ್ ಮ್ಯಾಚು ಕೂಡ ಗೆದ್ಕೊಂಡು ಬರ್ತಾ ಇದ್ದಾರೆ. ಬಟ್ ನಮ್ಮ ಬೆಂಗಳೂರು ಬುಲ್ಸು 4ಕ್ಕೆ 4 ಗುರು ಆಫ್ ಇಟ್ಟಿರೋದು. ಬಟ್ ಈ ಒಂದು ಸೀಸನು ಬೆಂಗಳೂರು ಬುಲ್ಸು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಮಗ. ಬಟ್ ಒಬ್ಬರು ಇಬ್ಬರು ಅಂತ ಹೇಳೋಕ್ಕಾಗಲ್ಲ, ಫುಲ್ ಟೀಮ್ ಡಾಮಿನೇಟ್ ಮಾಡ್ತಾ ಇದೆ. ಬಟ್ ನೆನ್ನೆ ಮ್ಯಾಚಲ್ಲಿ ಸ್ವಲ್ಪ ಡಿಫೆಂಡಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಮೇ ಆಯಿತು. ಇವತ್ತಿನ ಮ್ಯಾಚಲ್ಲಿ ಅದೆಲ್ಲ ಎಚ್ಚೆತ್ಕೋಬೇಕು. ಬಟ್ ಇವತ್ತಿನ ಮ್ಯಾಚಲ್ಲಿ ಒಂದೇ ಒಂದು ಆನೆ ಹೊಡೆದ್ರೆ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚು ಕೂಡ ಈಸಿಯಾಗಿ ಇಡುತ್ತೆ ಮಗ. ಅದೇ ಅರ್ಜುನ್ ದೇಸ್ವಾಲ್ ಅವ್ರ ಕಡೆ ಜಾಸ್ತಿ ಪರ್ಫಾರ್ಮ್ ಮಾಡ್ತಾ ಇರೋದು. ಅವರೊಬ್ಬರನ್ನ ಕಟ್ ಹಾಕಿದ್ರೆ ಮುಗೀತು. ಬಟ್ ಇನ್ನೊಂದು ನೆನಪಿರಲಿ, ಅವ್ರ ಕಡೆ ಸ್ಟಾರ್ ರೈಡರು ಲೆಜೆಂಡ್ ನಮ್ಮ ಎಕ್ಸ್ ಪ್ಲೇಯರ್ ಇಲ್ಲ, ಪವನ್ ಶರಾವತ್ ಅವರು. ಅದೇ ನಮಗೆ ಬಿಗ್ಗೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಬಟ್ ಒಂದು ಕಡೆ ಖುಷಿನೂ ಆಗ್ತಾ ಇದೆ, ಒಂದು ಕಡೆ ಬೇಜಾರು ಆಗ್ತಾ ಇದೆ. ಬಿಕಾಸ್ ಪವನ್ ಶರಾವತ್ ಅವ್ರು ಇರಬೇಕಾಗಿತ್ತು ಮಗ. ಅವರು ಬೆಂಗಳೂರು ಬುಲ್ಸ್ ವಿರುದ್ಧ ಯಾವ ಥರ ಆಡ್ತಾರೆ ನೋಡಬೇಕಾಗಿತ್ತು. ಬಟ್ ಏನು ಮಾಡೋದ, ಎಲ್ಲ ವಿಧಿಯ ಕೈವಾಡ. ಅವರು ಟೀಮ್ ಮ್ಯಾನೇಜ್ಮೆಂಟ್ ಅವ್ರನ್ನ ಬೇಡ ಅಂತ ಏನೋ ಡಿಸಿಪ್ಲಿನರಿ ರೀಸನಿಂದ ಆಚೆ ಕೂರಿಸ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ತುಂಬ ಜನ ಪ್ಲೇಯರ್ಸ್ ಇವಾಗ ಸಖತ್ತಾಗಿ ರಾಹುಲ್ ಚೌಧರಿ ಮತ್ತು ಬೆಂಗಳೂರು ಬುಲ್ಸ್ ಹಳೆ ಕೋಚ್ ಇದ್ರಲ್ಲ, ಅವ್ರ ನೇಮ್ ಏನಿದೆಯಲ್ಲ ಅವರು, ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನೂ ತಪ್ಪಿಲ್ಲ ಅಂತ ತುಂಬ ಜನ ಪ್ಲೇಯರ್ಸು ಕೂಡ ಅವ್ರ ವಿರುದ್ಧ ಅಲ್ಲ ಅವ್ರ ಪರ ಮಾತಾಡ್ತಾ ಇದ್ದಾರೆ. ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ತುಂಬ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಏನೇನು ನಡೆದಿದೆ ಒಳಗಡೆ ಗೊತ್ತಿಲ್ಲ, ನೋಡೋದ ಮುಂದಿನ ದಿನಗಳಲ್ಲಿ ಯಾವ ಥರ ಅಪ್ಡೇಟ್ ಬರುತ್ತೆ ಅಂತ. ಬಟ್ ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲೈವಾಸ್ 8-8 ನೋಡೋದಾದರೆ ಟೋಟಲ್ ಆಗಿ 16 ಮ್ಯಾಚಸ್ನ ಆಡಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು 12 ಮ್ಯಾಚಸ್ನ ಗೆದ್ದಿದ್ದಾರೆ ಮತ್ತು 4 ತಮಿಳ್ ತಲೈವಾಸ್ ಗೆದ್ದಿದ್ದಾರೆ. ಇಲ್ಲೂ ಕೂಡ ಡಾಮಿನೇಟ್ ಮಾಡಿದ್ದಾರೆ ಪಾಸ್ಟಲ್ಲಿ. ಮತ್ತು ಬೆಂಗಳೂರು ಬುಲ್ಸ್ 4ನ ಸೋತಿದ್ದಾರೆ, ತಮಿಳ್ ತಲೈವಾಸ್ 12ನ ಸೋತಿದ್ದಾರೆ. 0 ಟೈ ಆಗಿದೆ. ಮತ್ತು ಬೆಂಗಳೂರು ಬುಲ್ಸ್ ಅವ್ರದ್ದು 48 ಪಾಯಿಂಟ್ ಹೈಯೆಸ್ಟ್ ಪಾಯಿಂಟ್ ಇರೋದು ಅಗೇನೆಸ್ಟ್ ತಮಿಳ್ ತಲೈವಾಸ್ ವಿರುದ್ಧ. ಮತ್ತು ಅವ್ರದ್ದಿರೋದು 45 ಇದೆ. ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಲೋಯೆಸ್ಟ್ ಸ್ಕೋರ್ ಇರೋದು 24, ಅವ್ರದ್ದು 21 ಇದೆ ಮಗ. ಇದೆಲ್ಲ ಬಿಡಿ, ಈ ಒಂದು ಸೀಸನು ತಮಿಳ್ ತಲೈವಾಸ್ ಅವರು ಆಡಿರೋ 4 ಮ್ಯಾಚಲ್ಲಿ 2 ಗೆದ್ದಿರೋದು. ಟೇಬಲಲ್ಲಿ ಎಷ್ಟು 8, 9ನೇ ಪೊಸಿಷನ್ ಇದ್ದಾರೆ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಇವತ್ತಿನ ಮ್ಯಾಚ್ ನಾನು ಗೆದ್ದರೆ ಇನ್ನು ಟೇಬಲಲ್ಲಿ ಟಾಪಾಗಿ ಹೋಗ್ಬಿಡ್ತಾರೆ. ಬಟ್ ಸಕ್ಕತ್ತಾಗಿರುತ್ತೆ. ಬೆಂಗಳೂರು ಬುಲ್ಸ್ ಅವರು ಎಲ್ಲಿ ಗುರು 2-3 ಸೀಸನಿಂದ ಪರ್ಫಾರ್ಮೇ ಮಾಡ್ತಿರಲಿಲ್ಲ. ಲಾಸ್ಟ್ ಸೀಸನ್ ಅಂತೂ ಕಳೆದು ಹೋಗ್ಬಿಟ್ಟಿದ್ವು ಎಲ್ಲ. ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಅಂತೂ ಪೀಕಿಲ್ ನೋಡೋಕ್ಕೆ ಬೇಜಾರಾಗ್ಬಿಟ್ಟಿತ್ತು. ಬಟ್ ಈ ಒಂದು ಸೀಸನ್ನು ಸಖತ್ತು. ಬಟ್ ನೆನ್ನೆ ಮ್ಯಾಚ್ ಅಂತೂ ಸಖತ್ತಾಗಿತ್ತು ಗುರು. 1 ನಿಮಿಷನೂ ಕೂಡ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಒಂಥರ ಸಖತ್ ಮ್ಯಾಚ್ ಮಗ. ನೆನ್ನೆ ಮ್ಯಾಚ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಮ್ಯಾಚು. ಗಣೇಶ್ ಬಿ ಅಂತೂ ಹೀರೋ ಗುರು, ಕನ್ನಡದ ಹುಲಿನೇ ಆಗ್ಬಿಟ್ರು ಆ್ಯಕ್ಚುಲಿ ಅವರು ಇವಾಗ ಸಖತ್ ಪರ್ಫಾರ್ಮ್ ಮಾಡಿ. ಬಟ್ ಹೀರೋ ಆದರು ಮಗ ಬಿ ಗಣೇಶರು. ಯಾವ ಮ್ಯಾಚು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ. ಸೊ ನೆನ್ನೆ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿ ಬೆಂಗಳೂರು ಬುಲ್ಸ್ಗೆ ಗೆಲ್ಸ್ಕೊಟ್ರು. ಸೊ ಬಟ್ ಅವರೊಬ್ಬರೇ ಕ್ರೆಡಿಟ್ ಕೊಡೋಕ್ಕಾಗಲ್ಲ, ಅಲಿರಿಜಾ ಮಿರ್ಜಾನಿ ಕೂಡ ಸಖತ್ತಾಗಿ ಎಫರ್ಟ್ ಹಾಕಿದ್ರು. ಬಟ್ ಅವ್ರು ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಮಗ. ಬಟ್ ಡಿಫೆಂಡಿಂಗಲ್ಲಿ ಇವತ್ತಿನ ಮ್ಯಾಚಲ್ಲಿ ಸ್ವಲ್ಪ ಎತ್ತೆಚ್ಕೊಂಡು ಅರ್ಜುನ್ ದೇಸ್ವಾಲ್ನ ಹೊಡೆದ್ರೆ ಇವತ್ತಿನ ಮ್ಯಾಚು ನಮ್ಮದೇ ಮಗ. ಅಷ್ಟೇ, ಜಾಸ್ತಿ ಸ್ಟ್ರಾಟಜಿಗಳೆಲ್ಲ ಬೇಕಾಗಿಲ್ಲ. ಸ್ವಲ್ಪ ರೈಡಿಂಗ್ ಡಿಪಾರ್ಟ್ಮೆಂಟು ಕೂಡ ಚೆನ್ನಾಗಿದೆ. ಬೆಂಗಳೂರು ಬುಲ್ಸ್ ಇವಾಗ ಒಳ್ಳೆ ಕಾನ್ಫಿಡೆಂಟಲ್ಲಿದ್ದಾರೆ. ಗಣೇಶ್ ಬಿ ಇದ್ದಾರೆ, ಅಲಿರಿಜಾ ಮಿರ್ಜಾನ್ ಮತ್ತು ಪಂಕಜ್ ಕೂಡ ಸ್ವಲ್ಪ ನಿನ್ನೆ 2 ಪಾಯಿಂಟ್ನ ತಗೊಬಂದರು. ಎಲ್ಲರೂ ಕೂಡ ಒಂದು ಟಚಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಯಾರು ಕೂಡ ಬೆಂಚಲ್ಲಂತೂ BC ರಮೇಶ್ ಯಾರನ್ನೂ ಕೂಡ ಬೆಂಚಲ್ಲಿ ಕೂರಿಸ್ತಾರಲ್ಲ, ಎಲ್ಲರೂ ತೊಗೊಂಬಂದು ಬಿಡ್ತಾ ಇದ್ದಾರೆ. ತಗೊಂಡು ಆಡಿ ಅಂತ ನೆನ್ನೆ ನೋಡಿರ್ಬೋದು. ನೆನ್ನೆ ಮ್ಯಾಚಲ್ಲಿ ನೀವು ಎಲ್ಲರನ್ನೂ ಬಿಟ್ಟರು ಗುರು. ಧೀರಜ್ನೂ ಕರ್ಕೊಬಂದರು, ಪಂಕಜ್ನೂ ಕರ್ಕೊಬಂದರು, ಮತ್ತು ಇನ್ಯಾರು ಆಲ್ಮೋಸ್ಟ್ ಎಲ್ಲರೂ ಕೂಡ ಯಾರು ಬೆಂಚಲ್ಲಿ ಇವ್ರು ಕೂತ್ಕೊಳ್ಳಿ ನೀವು ಕೂತ್ಕೊಂಡೇ ಇರಬೇಕು ಅಂತ ಯಾರನ್ನೂ ಬಿಡ್ತಾಯಿಲ್ಲ. ಎಲ್ಲರಿಗೂ ಟಚ್ ಕೊಡ್ತಾ ಇದ್ದಾರೆ. ಒಳ್ಳೆ ಕೋಚಿಂಗ್ ಅಂತಲೇ ಹೇಳ್ಬೋದು. ಅವರೆಲ್ಲರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತಾ ಇದ್ದಾರೆ BC ರಮೇಶ್ ಅವರು. ಬಟ್ ಇನ್ನೂ ಪರ್ಫಾರ್ಮೆನ್ಸ್ ಬರಬೇಕು ಮಗ. ಇವತ್ತಿನ ಮ್ಯಾಚಲ್ಲಿ ಒಂದು ಸೈಡ್ ಹೊಡಿಬೇಕು ಆ್ಯಕ್ಚುಲಿ, ನೋಡೋದ ಏನು ಮಾಡ್ತಾರೆ ಅಂತ. ಬಟ್ ಅವ್ರ ಕಡೆ ಚೆನ್ನಾಗಿ ಇಲ್ಲಿವರೆಗೂ ಪರ್ಫಾರ್ಮ್ ಮಾಡ್ತಾ ಇರೋದು ಅರ್ಜುನ್ ದೇಸ್ವಾಲು, ಹಿಮಾಂಶು, ನಿತಿನ್ ಕುಮಾರ್, ರೋನಕ್ ಅಂಡ್ ನರೇಂದರ್ ಕಂಡೋಲಾ. ಈ ಒಂದು 5 ಜನ ಪ್ಲೇಯರ್ಸ್ ಅಷ್ಟೇ ಅವ್ರ ಕಡೆ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು 4 ಮ್ಯಾಚಸಲ್ಲಿ. ಬಟ್ ಅರ್ಜುನ್ ದೇಸ್ವಾಲ್ ಅವರು ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾರೆ. ರೈಡಿಂಗ್ ಮಿಷನ್ ಅಂತ ಸುಮ್ಮನೆ ಅಂತೂ ಹೆಸರಿಟ್ಟಿಲ್ಲ ಅವರಿಗೆ. ಸೊ ಇವ್ರನ್ನ ಕಟ್ ಹಾಕಿದ್ರೆ ಬೆಂಗಳೂರು ಬುಲ್ಸ್ಗೆ ಈಸಿ ಮ್ಯಾಚ್ ಆಗುತ್ತೆ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ಪವನ್ ಶರಾವತ್ ಬಗ್ಗೆ? ತಪ್ಪಿದೆಯಾ ತಪ್ಪಿಲ್ವಾ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆಗಿ. ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.